ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಂಗಳೂರಿನಲ್ಲಿ ಆದಿಚುಂಚನಗಿರಿ ಮಠದ ಆಸ್ತಿ ಕಬಳಿಕೆಗೆ ಯತ್ನಿಸಲಾಗಿದೆ. 120 ಕೋಟಿ ರೂಪಾಯಿ ಮೌಲ್ಯದ 6 ಎಕರೆ ಭೂಮಿಯನ್ನ ಕಬಳಿಸಿದ್ದಾರೆ ಆರೋಪಿಗಳು. ಬೆಂಗಳೂರಿನ ಆದಿಚುಂಚನಗಿರಿ ಮಠದ ಆಸ್ತಿ ಕಬಳಿಕೆ ಯತ್ನ ಪ್ರಕರಣ ಇದು. 120 ಕೋಟಿ ರೂಪಾಯಿ ಮೌಲ್ಯದ 6 ಎಕರೆ ಭೂಮಿಯನ್ನ ಕಬಳಿಸಿದ್ದಾರೆ ಆರೋಪಿಗಳು. 30 ವರ್ಷದ ಹಿಂದೆ ಮಠಕ್ಕೆ ಭಕ್ತಾದಿಗಳಿಂದ 45 ಎಕರೆ ಭೂಮಿಯನ್ನ ಕಾಣಿಕೆಯಾಗಿ ನೀಡಲಾಗಿತ್ತು. ಕಾಣಿಕೆ ನೀಡಿದ್ದ 45 ಎಕರೆ ಪೈಕಿ 6 ಎಕರೆ ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಕೆಂಗೇರಿ ಹೋಬಳಿ ಕಂಬಿಪುರದ ಸರ್ವೆ ನಂಬರ್ 43ರ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಮಠದ ಆಸ್ತಿಗೆ ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸಿದ್ದಂಥ ಆರೋಪ ಇದು. ವಂಚಿಸಿದ್ದ 17 ಜನರನ್ನು ಈಗ ಬಂಧಿಸಲಾಗಿದೆ. ಕೇಸ್ನ ಮಾಸ್ಟರ್ ಮೈಂಡ್ ಮಾತ್ರ ಸಿಕ್ಕಿಲ್ಲ. ಬಂಧಿತ 17 ಜನರ ಪೈಕಿ 6 ಮಂದಿ ಸರ್ಕಾರಿ ಅಧಿಕಾರಿಗಳು ಅಂತ ಗೊತ್ತಾಗಿದೆ. ಕೆಂಗೇರಿ ಪೊಲೀಸರಿಂದ ಕೇಸ್ ದಾಖಲಿಸಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಕೇಸ್ನ ಮತ್ತೊಬ್ಬ ಮಾಸ್ಟರ್ ಮೈಂಡ್ ನೆಲಮಂಗಲದ ನರೇಶ್ ಗೌಡ ಅಂತ ಐಡೆಂಟಿಫೈ ಮಾಡಲಾಗಿದೆ. ಸದ್ಯ ನಾಪತ್ತೆಯಾಗಿದ್ದಾನೆ ನರೇಶ್ ಗೌಡನಿಗಾಗಿ ಪೊಲೀಸರು ಹುಡುಕಾಟವನ್ನು ಆರಂಭಿಸಿದ್ದಾರೆ. ಈಗ 120 ಕೋಟಿ ಮೌಲ್ಯದ 6 ಎಕರೆ ಕಬಳಿಸಕ್ಕೆ ಎಷ್ಟು ಜನ ಶಾಮೀಲಾಗಿದ್ರು ಅಂದರೆ 17 ಜನರಲ್ಲಿ 6 ಜನ ಸರ್ಕಾರಿ ಅಧಿಕಾರಿಗಳು. ನೋಡಿ, ಆದಿಚುಂಚನಗಿರಿ ಗೋಶಾಲೆ ಕಂಬಿಪುರ ಬೆಂಗಳೂರಿನ ಹೊರವಲಯ ಬೆಂಗಳೂರು 74 ಈ ಭಾಗದ 30 ವರ್ಷಗಳ ಹಿಂದೆ ದಾನವಾಗಿ ಕೊಟ್ಟಂತಹ 45 ಎಕರೆನಲ್ಲಿ 6 ಎಕರೆ ಕಬಳಿಸಕ್ಕೆ ಮುಂದಾಗಿದ್ದರು. ಅದರ ಮೌಲ್ಯ 120 ಕೋಟಿ ರೂಪಾಯಿ. 17 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಇದರ ಮಾಸ್ಟರ್ ಮೈಂಡ್ ನೆಲಮಂಗಲದ ನರೇಶ್ ಗೌಡ ಅಂತ ಐಡೆಂಟಿಫೈ ಮಾಡಲಾಗಿದೆ. 17 ಜನರ ಪೈಕಿ 6 ಮಂದಿ ಸರ್ಕಾರಿ ಸಿಬ್ಬಂದಿ ಅಧಿಕಾರಿಗಳು. ಇವ್ರದ್ದು ಬೆಂಬಲ ಸಹಕಾರ ಇಲ್ಲ ಅಂದರೆ ಹೇಗೆ ಮಾಡಲಿಕ್ಕಾಗತ್ತೆ? ಸೊ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಆದಿಚುಂಚನಗಿರಿ ಮಠದ ಆಸ್ತಿ ಕಬಳಿಕೆಗೆ ಯತ್ನ ಮಾಡಿರುವಂಥ ಕೇಸ್ ಈಗಿದು. 120 ಕೋಟಿ ಮೌಲ್ಯದ 6 ಎಕರೆ ಜಮೀನನ್ನು ಕಬಳಿಸಿದ್ದಾರೆ ಆರೋಪಿಗಳು. ಪೊಲೀಸರು ಆರೋಪಿಗಳ ಕೃತ್ಯ ಪತ್ತೆ ಮಾಡಿದೆ. ದೊಡ್ಡ ರೋಚಕ ವಿಚಾರ ಇದು. ನ್ಯೂಸ್ ಫಸ್ಟ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. 17 ಬಂಧಿತ ಆರೋಪಿಗಳ ಪೈಕಿ 6 ಮಂದಿ ಸರ್ಕಾರಿ ಅಧಿಕಾರಿಗಳ ಬಂಧನ ಆಗಿದೆ. ಈಗ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಂಗಳೂರಿನ ಹೊರವಲಯದ ಕಂಬಿಪುರದಲ್ಲಿ ಆಗಿರುವಂಥ ಘಟನೆ ಇದು. 30 ವರ್ಷದ ಹಿಂದೆ 45 ಎಕರೆ ಭೂಮಿಯನ್ನು ಆದಿಚುಂಚನಗಿರಿ ಮಠಕ್ಕೆ ದಾನವಾಗಿ ನೀಡಿದ್ರು. ಈಗ ಆ 45 ಎಕರೆ ಪೈಕಿ 6 ಎಕರೆನ ಕಬಳಿಸಲಿಕ್ಕೆ ಗುಳುಂ ಸ್ವಾಹ ಮಾಡಲಿಕ್ಕೆ ಮುಂದಾಗಿತ್ತು ಈ ಒಂದು ಟೀಮ್. 17 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇದರಲ್ಲಿ 6 ಜನ ಸರ್ಕಾರಿ ಸಿಬ್ಬಂದಿ. ಸೊ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಭೂಮಿಯನ್ನು ಲಪ್ಟಾಯಿಸಿದ್ರು. ನೋಡಿ, ಈ ಸ್ವತ್ತು ಶ್ರೀ ಆದಿಚುಂಚನಗಿರಿ ಗೋಶಾಲೆಗೆ ಸೇರಿದ್ದು ಅಂತ ಇಲ್ಲಿ ಕಾಂಪೌಂಡನ್ನು ಹಾಕಿ ಕಾಂಪೌಂಡ್ ಮೇಲೆ ನಾಮಫಲಕವನ್ನು ಕೂಡ ಹಾಕಲಾಗಿದೆ, ಅಂದರೆ ಪೇಂಟ್ನಲ್ಲಿ ಬರೆಯಲಾಗಿದೆ. ಆದರೂ ಕೂಡ ಈ ಜಾಗವನ್ನು ಕಬಳಿಸಲಿಕ್ಕೆ ಮುಂದಾಗಿದ್ದರು ಈ 17 ಜನ. ಬಟ್ ಇದರ ಮಾಸ್ಟರ್ ಮೈಂಡ್ ನೆಲಮಂಗಲದ ನರೇಶ್ ಗೌಡ ಮಾಸ್ಟರ್ ಮೈಂಡ್. ಎಲ್ಲರೂ ಸಿಕ್ಕಿದ್ದಾರೆ, ನರೇಶ್ ಗೌಡ ಮಾತ್ರ ಸಿಕ್ಕಿಲ್ಲ. 17 ಜನರನ್ನ ಬಂಧಿಸಿದ್ದಾರೆ ಕೆಂಗೇರಿ ಪೊಲೀಸರು. ಇವ್ರನ್ನ ಭೇದಿಸಿದ್ದೇ ರೋಚಕ. ನಿಜಕ್ಕೂ ಕೂಡ ಹೇಗಿರ್ತಾರೆ ಭೂಗಳ್ರು ಅಂತ ಈ ಒಂದು ವಿಷಯವನ್ನು ನಾವು ಮುಂದಿಟ್ಕೊಂಡು ತಾಜಾ ಉದಾಹರಣೆಯಾಗಿ ಇಟ್ಕೋಬಹುದು ಅಂತ ಅನ್ಸುತ್ತೆ. 6 ಜನ ಸರ್ಕಾರಿ ಉದ್ಯೋಗಿಗಳು ಕೂಡ ಇದರಲ್ಲಿ ಶಾಮೀಲಾಗ್ಬಿಟ್ಟಿದ್ದಾರೆ. 17 ಆರೋಪಿಗಳ ಬಂಧನ ಆಗಿದೆ. ಈಗ ಅದರಲ್ಲಿ 6 ಜನ ಸರ್ಕಾರಿ ಉದ್ಯೋಗಿಗಳು. ಆದಿಚುಂಚನಗಿರಿ ಮಹಾಸಂಸ್ಥಾನದಿಂದ ಒಂದು ಸೆಕ್ರೆಟರಿ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅವರ ಮಠಕ್ಕೆ ಸೇರಿದಂಥ ಸುಮಾರು 6 ಎಕರೆ ಜಮೀನನ್ನು ನಕಲಿ ದಾಖಲಾತಿಗಳು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ. ಇವಾಗ ಕೇಸಲ್ಲಿ ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಾ? ಸರ್ಕಾರಿ ಯಾರು, ಎಷ್ಟು ಜನ ಅಧಿಕಾರಿಗಳು, ಖಾಸಗಿ ಯಾರು? ಆದಿಚುಂಚನಗಿರಿ ಕಾರ್ಯದರ್ಶಿಗಳು ನಮ್ಮ ಕುಂಬಳಗೋಡು ಪೊಲೀಸ್ ಠಾಣೆಗೆ ಹಾಜರಾಗಿಬಿಟ್ಟು ಕ್ರೈಮ್ ನಂಬರ್ 140/26 ಅಡಿಯಲ್ಲಿ ಒಂದು ಫೋರ್ಜರಿ ಕೇಸು ಮತ್ತು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ರ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 43 ಅಡಿಯಲ್ಲಿ ನಮ್ಮದು 6 ಎಕರೆ ಜಮೀನನ್ನು
ಸುಳ್ಳು ದಾಖಲೆ ಸೃಷ್ಟಿ ಮಾಡಿಸ್ಬಿಟ್ಟು ಅದನ್ನು ಕಬಳಿಕೆ ಮಾಡಲಿಕ್ಕೆ ನೋಡಿದ್ದಾರೆ ಅಂತ ಹೇಳಿಬಿಟ್ಟು ಫ್ರಾನ್ಸಿಸ್ ಅಂತ ಮತ್ತು ಆರೋಗ್ಯ ಸ್ವಾಮಿ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, FIR ರಿಜಿಸ್ಟರ್ ಮಾಡ್ತಾರೆ. ಇದನ್ನು ನಾವು ತನಿಖೆ ಕೈಗೊಂಡು ತನಿಖೆಯಲ್ಲಿ ನಮಗೆ ಸುಮಾರು ಈ ಏನು ಸರ್ವೆ ನಂಬರ್ 43ರಲ್ಲಿ ಈ ಹಿಂದೆ 45 ಎಕರೆ BGS ಅವರಿಗೆ ಗ್ರ್ಯಾಂಟ್ ಆಗಿರುತ್ತೆ. ಅದರಲ್ಲಿ 35 ಎಕರೆ ಅವ್ರು ಖರೀದಿ ಮಾಡ್ಕೋತಾರೆ, ಇನ್ನು 10 ಎಕರೆ ಗೋಶಾಲೆಗಾಗಿ ಅದನ್ನು ಉಪಯೋಗಿಸ್ತಾ ಇರ್ತಾರೆ. ಈ ಒಂದು ಜಮೀನಲ್ಲಿ 6 ಎಕರೆ ಸುಳ್ಳು ದಾಖಲಾತಿ ಸೃಷ್ಟಿಸಿಕೊಂಡ್ಬಿಟ್ಟು ಇವನು ಫ್ರಾನ್ಸಿಸ್ ಅನ್ನೋನು ಅವನ ಜೊತೆ ಆರೋಗ್ಯ ಸ್ವಾಮಿ ಅಂತಂದು ಎರಡನೇ ಆರೋಪಿ, ಈ ಮುಂದೆ ನರೇಶ್ ಗೌಡ ಅಂತ, ಶ್ರೀನಿವಾಸ್ ಬಿನ್ ಗೋವಿಂದಪ್ಪ ಅಂತ, ಮತ್ತು ನರೇಂದ್ರ ಕುಮಾರ್ ಅಂತ, ಇವರು ಎಲ್ಲ ಬ್ರೋಕರ್ಸು ಮತ್ತು ಇದೇ ಥರ ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಬೇರೆಯವರ ಜಮೀನನ್ನು ಕಬಳಿಕೆ ಮಾಡಿಕೊಳ್ಳಿಕ್ಕೆ ಒಂದು ತಂಡ ಅಂತಲೇ ಹೇಳ್ಬೋದು. ಅವ್ರ ಮೇಲೆ ಈ ಕಂಪ್ಲೇಂಟ್ ಬಂದ ಮೇಲೆ ತನಿಖೆ ತೊಗೊಂಡ್ಬಿಟ್ಟು ಇವ್ರನ್ನೆಲ್ಲ ಅರೆಸ್ಟ್ 1ನೇ ಹಂತದಲ್ಲಿ ನಾವು ತಗೋತೀವಿ. ನಂತರ ಇದರಲ್ಲಿ ಗೊತ್ತಾಗುತ್ತೆ ಇವರಿಗೆ ಸಹಾಯ ಮಾಡಿದವರು ಕೆಲವೊಂದು ಗೌರ್ಮೆಂಟ್ ಅಫಿಷಿಯಲ್ಸನ್ನು ಕೂಡ ಇದ್ದಾರೆ ಅಂತ. ಹೀಗಾಗಿ ಮಂಜುನಾಥ್ ಟಿ ಅಂತ ದ್ವಿತೀಯ ಸಹಾಯಕ ದರ್ಜೆ ಸಹಾಯಕ, ರಾಘವೇಂದ್ರ ಅಂತಂದು ಹೇಳ್ಬಿಟ್ಟು ರೆಕಾರ್ಡ್ ರೂಮ್ ಅಸಿಸ್ಟೆಂಟು, ಮತ್ತು ಶ್ರೀಕಾಂತ್ ಅಂತ ಬೆಂಗಳೂರು ದಕ್ಷಿಣ ಕಚೇರಿಯ ರೆಕಾರ್ಡ್ ರೂಮ್, ಮತ್ತು ಜೋಸೆಫ್ ಅಂತ ಹೇಳ್ಬಿಟ್ಟು ಇವರು ಕೂಡ ಈ ಒಂದು ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕಂಡು ಬರುತ್ತೆ. ಅವ್ರನ್ನೂ ಕೂಡ ನಾವು ನಂತರ ಅರೆಸ್ಟ್ ಮಾಡ್ತೀವಿ. ಹಾಗೆ ಇದರಲ್ಲಿ ಇನ್ನೂ ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ತಗೊಂಡು ಹೋಗಿದಾಗ ನಮಗೆ ಇನ್ನೂ ಸುಮಾರು ಜನದ ಹೆಸರು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಅರುಣ್ ಕುಮಾರ್ ಅಂತ, ಇವನು ವಿಲೇಜ್ ಅಕೌಂಟೆಂಟು, ಬೆಂಗಳೂರು ದಕ್ಷಿಣ ತಾಲೂಕು ವಿಲೇಜ್ ಅಕೌಂಟೆಂಟ್ ಇರ್ತಾರೆ. MP ರವಿ ಅಂತ ಇವರು ಉಪ ತಹಸೀಲ್ದಾರು. ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ಆರೋಗ್ಯ ಸ್ವಾಮಿಗೆ ಸುಳ್ಳು ವಂಶಾವಳಿ ವೃಕ್ಷವನ್ನು ತಯಾರು ಮಾಡಿಬಿಟ್ಟು ಕೊಡ್ತಾರೆ. ಅದರಲ್ಲಿ ಇವ್ರದ್ದು ಕೂಡ ಪಾತ್ರ ಇರುತ್ತೆ. ಹಾಗೆ ಸತೀಶ್ ಕುಮಾರ್ ಅಂತ ಅವರು ಕೂಡ ಗ್ರಾಮ ಆಡಳಿತಾಧಿಕಾರಿ, ಮತ್ತು ಅರುಣ್ ಕುಮಾರ್ ಮತ್ತು ದೀಪಕ್ ಅಂತ ಈ ಹಿಂದೆ ಉಪ ತಹಸೀಲ್ದಾರ್ ಆಗಿದ್ದರು, ನಾಡ ಕಚೇರಿ ಬೆಂಗಳೂರು ದಕ್ಷಿಣ ತಾಲೂಕು. ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ಆರೋಗ್ಯ ಸ್ವಾಮಿಗೆ ಸಾಲವಳಿ ಚೀಟಿ ಅಂತಂದು ಏನು ಅಲ್ಲಿ ಉಳುಮೆ ಮಾಡ್ತಾರ ಅಂತಂದು ಹೇಳಿಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇವೆಲ್ಲವೂ ಕೂಡ ಆರೋಗ್ಯ ಸ್ವಾಮಿ ಅನ್ನೋನು ಮತ್ತು ಜೋಸೆಫ್ ಅಂತಂದು ಫ್ರಾನ್ಸಿಸ್ ಅಂತಂದು ಹೇಳ್ಕೊಂಡ್ಬಿಟ್ಟು ಇವರು ಅದನ್ನು ಸುಳ್ಳು ದಾಖಲಾತಿಯನ್ನು ಗೌರ್ಮೆಂಟ್ ಅಧಿಕಾರಿಗಳಿಂದ ಪಡೆದುಕೊಂಡು ಅದನ್ನು ತೊಗೊಂಡ್ಬಿಟ್ಟು ತಮ್ಮದೇ ಆದ ಒಂದು ದಾಖಲಾತಿ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಕೋರ್ಟಲ್ಲಿ ಒಂದು OS ಹೂಡಿ ಅಲ್ಲಿಂದ ಒಂದು ಆರ್ಡರ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಈ ಒಂದು 6 ಎಕರೆನ ಕಬಳಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಇದರ ಸಂಬಂಧಪಟ್ಟಂತೆ ನಾವು BGS ಅವರ ಕಂಪ್ಲೇಂಟ್ ಆಧಾರದ ಮೇಲೆ ಈ ಒಂದು ಪ್ರಕರಣ ದಾಖಲು ಮಾಡಿ ಇಲ್ಲಿವರೆಗೂ 17 ಜನ ಆರೋಪಿಗಳನ್ನು ನಾವು ಇದರಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಗೌರ್ಮೆಂಟ್ ಅಧಿಕಾರಿಗಳನ್ನು ಕೂಡ ಇದ್ದಾರೆ ಈ ಒಂದು ತಂಡದಲ್ಲಿ. ಅವರಿಗೆ ಭಾಗಿಯಾಗಿ ಅವರಿಗೆ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಇನ್ನೂ ಇದರ ಮೇಲೆ ತನಿಖೆ ನಡೀತಾ ಇದೆ. ಈ ಥರ ಬ್ಯಾಂಗ್ಳೂರು ಸುತ್ತಮುತ್ತಲಿನ ಏನು ಜಮೀನಿದೆ ತುಂಬ ಬೆಲೆ ಬಾಳೋದು, ಅಂಥದ್ರಲ್ಲಿ ನಮ್ಮ ಒಂದು ಗೌರ್ಮೆಂಟ್ ಅಧಿಕಾರಿಗಳನ್ನೇ ಈ ಥರ ಒಂದು ಸುಳ್ಳು ದಾಖಲಾತಿ ಸೃಷ್ಟಿ ಮಾಡುವ ಒಂದು ತಂಡದ ಜೊತೆ ಕೈ ಜೋಡಿಸಿ ಈ ಥರ ಎಲ್ಲ ಸರ್ಕಾರಿ ಜಮೀನನ್ನು ಕಬಳಿಸುವುದು ಕಂಡು ಬರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಇಂಥ ಒಂದು ತಂಡಕ್ಕೆ ತಕ್ಕ ಪಾಠ ಆಗಬೇಕು. ಹೀಗಾಗಿ ನಾವು ಇವ್ರನ್ನ ಇಲ್ಲಿವರೆಗೂ 17 ಜನನ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಇದರಲ್ಲಿ ಹೆಚ್ಚಿನ ಒಂದು ತನಿಖೆ ಅವಶ್ಯಕತೆ ಇದೆ. ತನಿಖೆ ಮುಂದುವರಿಯುತ್ತೆ. ಪೊಲಿಟಿಷಿಯನ್ಸ್ ಅಥವಾ ರಿಯಲ್ ಎಸ್ಟೇಟ್ ಡೆವಲಪರ್ಸ್, ಲ್ಯಾಂಡ್ ಡೆವಲಪರ್ಸ್ ಆ ಥರದವ್ರು ಇದ್ದಾರಾ? ಇಲ್ಲಿವರೆಗೂ ನಮ್ಗೆ ಯಾವುದೇ ಥರ ಆ ಥರ ಮಾಹಿತಿ ಬಂದಿಲ್ಲ. ಫ್ರಾನ್ಸಿಸ್ ನಮಗೆ ಯಾವುದೇ ಥರ ರೌಡಿ ಶೀಟ್ ಇದ್ದ ಬಗ್ಗೆ ಮಾಹಿತಿ ಇಲ್ಲ. ಬಟ್ ನಾವು ಮುಂದಿನ ದಿನಗಳಲ್ಲಿನೂ ಕೂಡ ಈ ಏನು ಭೂ ಕಬಳಕರದ ಒಂದು ಡೌಶಿಯರ್ ಶೀಟನ್ನು ನಾವು ತೆಗೆದು ಅವ್ರ ಮೇಲೆ ಅಬ್ಸರ್ವೇಷನ್ ಮಾಡಿ ಹೇಳ್ತೀವಿ. ಮೇಡಮ್, ಆದಿಚುಂಚನಗಿರಿ ಮಹಾಸಂಸ್ಥಾನದಿಂದ ಒಂದು ಸೆಕ್ರೆಟರಿ ಅವರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಇದು ಬೆಂಗಳೂರಿನ ಹೊರವಲಯದ ಆದಿಚುಂಚನಗಿರಿ ಮಠಕ್ಕೆ ಸೇರಿದಂಥ ಆಸ್ತಿ ಕಬಳಿಕೆಯನ್ನು ಮಾಡೋಕ್ಕೆ ಯತ್ನ ಮಾಡಿದಂಥ ಪ್ರಕರಣ. ವಂಚನೆ ನಡೆದಿದ್ದು ಹೇಗೆ ಅನ್ನೋದನ್ನು ನೋಡೋದಾದರೆ, ನಕಲಿ ದಾಖಲೆ ಸೃಷ್ಟಿಸಿ ಆದಿಚುಂಚನಗಿರಿ ಮಠದ ಆಸ್ತಿ ಕಬಳಿಕೆಗೆ ಯತ್ನಿಸಲಾಗಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಠದ ಆಸ್ತಿ ಕಬಳಿಸೋಕ್ಕೆ ಯತ್ನ. ಇದು
120 ಕೋಟಿ ರೂಪಾಯಿ ಮೌಲ್ಯದ 6 ಎಕರೆ ಜಮೀನು ಇದು. 120 ಕ್ರೋರ್ಸ್. ಪೊಲೀಸರು ಆರೋಪಿಗಳ ಕೃತ್ಯ ಪತ್ತೆ ಮಾಡಿದ್ದೇ ರೋಚಕ ವಿಚಾರ. ಯಾವ ರೀತಿ ಇವರು ಯಾಮಾರಿಸಕ್ಕೆ ಮುಂದಾಗಿದ್ರು ಅಂತ ಆರೋಪಿಗಳ ವಂಚನೆ ಬಗ್ಗೆ ತಿಳಿಯದೆ ಹೆಚ್ಚು ಕಾಲ ತೆಗೆದುಕೊಂಡಿತ್ತು. ಭೂಗಳ್ಳತನ ಪ್ರಕರಣದಲ್ಲಿ ನರೇಶ್ ಗೌಡ ಎಂಬಾತನೇ ಮಾಸ್ಟರ್ ಮೈಂಡ್. ಆದಿಚುಂಚನಗಿರಿ ಮಠದ ಜಾಗ ಕಬಳಿಸೋಕೆ ಪ್ಲಾನ್ ಮಾಡಿದ್ದ ನರೇಶ್ ಗೌಡ. ಈ ವಿಚಾರ ಬ್ರೋಕರ್ ಆರೋಗ್ಯ ಸ್ವಾಮಿಗೆ ತಿಳಿಸಿದ್ದು ಕಿಲಾಡಿ ನರೇಶ್ ಗೌಡ. ಇಬ್ಬರು ಸೇರಿ ಆ ಭೂಮಿ ಮೂಲ ಮಾಲೀಕರ ಹೆಸರನ್ನ ಬೇರೆ ವ್ಯಕ್ತಿಯನ್ನು ಪತ್ತೆ ಮಾಡಿದರು. ಇವರಿಗೆ ಜಮೀನು ವಂಚನೆ ಮಾಡಬೇಕಾದ್ರೆ ಸತ್ತಿರೋ ವ್ಯಕ್ತಿ ಬೇಕಾಗಿರುತ್ತೆ. ಸ್ಮಶಾನದಲ್ಲಿ ಸತ್ತು ಹೋಗಿದ್ದಂತಹ ಮೂಲ ಮಾಲೀಕನ ಸಮಾಧಿಯನ್ನು ಪತ್ತೆ ಮಾಡಿದ್ರು ಇವರು. ಸ್ಮಶಾನದಲ್ಲಿ ಸತ್ತು ಹೋಗಿದ್ದ ಮೂಲ ಮಾಲೀಕನ ಸಮಾಧಿಯನ್ನು ಪತ್ತೆ ಮಾಡಿದ್ರು. ಮೂಲ ಮಾಲೀಕ ಆರೋಗ್ಯ ಸ್ವಾಮಿ ಹೆಸರಿನ ಬೇರೆ ಸಮಾಧಿಯನ್ನು ಹುಡುಕ್ತಾರೆ. ಸಮಾಧಿ ಮೇಲಿನ ಹೆಸರು ಹುಡುಕಿ ಅವರ ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅಲ್ಲೇ ಈ ಕೇಸ್ನ ಮತ್ತೊಬ್ಬ ಆರೋಪಿ ಫ್ರಾನ್ಸಿಸ್ ಎಂಬಾತ ಇವರಿಗೆ ಸಿಕ್ಕಿದ್ದ. ಆತನ ತಂದೆ ಹೆಸರು, ಮೂಲ ಮಾಲೀಕರ ಹೆಸರು, ವಯಸ್ಸು ಮ್ಯಾಚ್ ಆಗಿತ್ತು. ಈಗ ಫ್ರಾನ್ಸಿಸ್ ಎಂಬಾತ ಬೇಗೂರು ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿದ್ದ. ಫ್ರಾನ್ಸಿಸ್, ಜೋಸ್ವಾನ್ ಇಬ್ಬರು ಅಣ್ಣ ತಂಗಿ ವಂಶವೃಕ್ಷಾವಳಿಯನ್ನು ಸೃಷ್ಟಿ ಮಾಡಿದ್ರು. ಹಣ ಪಡೆದು ನಕಲಿ ದಾಖಲೆ ಸೃಷ್ಟಿಸಿದ್ದ ಬೇಗೂರು ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್ ಕಿರಣ್, ಡೆಪ್ಯೂಟಿ ತಹಶೀಲ್ದಾರ್ ದೀಪಕ್ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ರು. ಇದನ್ನು ಬೆಂಗಳೂರಿನ ಕೆಂಗೇರಿ ವಿಲೇಜ್ ಅಕೌಂಟೆಂಟ್ ಸತೀಶ್ ಕುಮಾರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಡೆಪ್ಯೂಟಿ ತಹಶೀಲ್ದಾರ್ ಪೌತಿ ಖಾತೆಯನ್ನು ಮಾಡಿಕೊಟ್ಟಿದ್ರು. ಆರೋಪಿಗಳು ಜಮೀನು ತಮ್ಮ ಹೆಸರಿಗೆ ಮಾಡಿಕೊಂಡು ಮಾರಾಟವನ್ನು ಮಾಡಿದರು. ಬಳಿಕ ವಿಚಾರ ತಿಳಿದು ಆದಿಚುಂಚನಗಿರಿ ಮಠದ ವತಿಯಿಂದ ದೂರನ್ನು ನೀಡಲಾಗಿತ್ತು. ವಂಚನೆ ಕೇಸ್ ದಾಖಲಿಸಿ ಪ್ರಕರಣ ಬಯಲಿಗೆಳೆದಿದ್ದಾರೆ ಕೆಂಗೇರಿ ಪೊಲೀಸರು. ಕುಂಬಳಗೂಡು ಪೊಲೀಸ್ ಠಾಣೆಯಲ್ಲಿ ಮೊದಲ ಈ ಬಗ್ಗೆ ಕೇಸಲು ದಾಖಲಾಗಿತ್ತು. ಬಳಿಕ ಕೇಸ್ ತನಿಖಾಧಿಕಾರಿಯಾಗಿ ಕೆಂಗೇರಿ ಇನ್ಸ್ಪೆಕ್ಟರ್ ಜಗದೀಶ್ ನೇಮಕ ಆಗುತ್ತೆ. ಕೇಸ್ ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ರು ಕೆಂಗೇರಿ ಇನ್ಸ್ಪೆಕ್ಟರ್ ಜಗದೀಶ್. ಇದಿಷ್ಟು ಪ್ರಕರಣ ನೋಡಿ ಹೇಗೆಲ್ಲ ಇದೆ. ಬೇಗೂರಿನಿಂದ ಹಿಡಿದು ಕೆಂಗೇರಿ ತನಕ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.